ಸರ್, ಮುಳ್ಳಲದಲ್ಲಿದ್ದ ಅರಮನೆಯನ್ನು ಮೂಡುಬಿದ್ರೆವರೆಗೆ ತರುವಂತ ಪರಿಸ್ಥಿತಿ ಯಾಕೆ ಬಂದು? ಅಧಿಕೃತ ಆಧಾರಗಳಿಂದ ಅಲ್ಲ, ಬೇರೆ ಬೇರೆ ಮಾಹಿತಿಗಳಿಂದ ಬಂದ ಆಧಾರಗಳಿಂದ ನಾವು ಹೇಳ್ಬೋದು. ಪುತ್ತಿಗೆಗೆ ಯಾಕೆ ಸ್ಥಳಾಂತರ ಮಾಡಿದ್ರು ಅಂತೇಳಿ ಅದೊಂದು ಘಟನೆ ಬರ್ತದೆ ಅಲ್ಲಿ ಕತೆ. ಅದರಲ್ಲಿ ಸ್ವಲ್ಪ ಮಟ್ಟಿನ ಸತ್ಯ ಇರಬಹುದು. ಅಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ, ಆ ಚೆನ್ನರಾಯ ಚೌಟನಿಗೆ ಒಬ್ಬ ಅಳಿಯ ಇರ್ತಾನೆ, ವರದಯ್ಯ ಅಂತೇಳಿ. ಆ ವರದಯ್ಯ ಯಾವುದೋ ಕಾರಣಕ್ಕಾಗಿ ಸುರಾಲು ತೊಳಹರು ಅಂತೇಳಿ ಅಲ್ಲಿಗೆ ಹೋಗಿರ್ತಾನೆ. ಅಲ್ಲಿಂದ ಹೋದವನು ಬರ್ತಾ ಇರ್ತಾನೆ. ಬರುವಾಗ ಈಗ ಪುತ್ತಿಗೆಯಲ್ಲಿ ಅಲ್ಲಿರುವ ಒಂದು ಗುಡ್ಡದಲ್ಲಿ ಅವನು ಬರುವ ಸಂದರ್ಭದಲ್ಲಿ ಒಂದು ಕಾಸರ್ಕನ ಮರ ಅಂತ ನಾವು ಹೇಳ್ತೇವೆ ನೋಡಿ, ಕಾಯರ್ ಅಂತೇಳಿ, ಆ ಮರದ ಅಡಿಯಲ್ಲಿ ಅವನು ವಿಶ್ರಾಂತಿ ತಗೊಳ್ತಾನೆ. ಆಗ ಏನಾಗ್ತದೆ, ಕಾಯರಿನ ಮರದಿಂದ ಒಂದು ಕಾಯರಿನ ಹಣ್ಣು ಕೆಳಗೆ ಬೀರ್ತದೆ. ಆ ಬಿದ್ದಂತಹ ಹಣ್ಣಿನಿಂದ ಒಂದು ರಸ ಅವನ ಬಾಯಿಗೆ ಬೀಳ್ತದಂತೆ. ಅವನಿಗೆ ಆಶ್ಚರ್ಯ ಯಾಕಾಯ್ತು ಅಂತ ಹೇಳಿದ್ರೆ, ಆ ರಸ ಸಿಹಿ ಇತ್ತಂತೆ. ಈಗ ಕಾಯರ ಮರದ ಇದು ಕಹಿ ಇರಬೇಕು, ಅದರ ರಸ ಸಿಹಿ ಉಂಟು ಅಂದ್ರೆ ಅರ್ಥ ಎಂತದ್ದು, ಏನೋ ಒಂದು ವಿಶೇಷ ಉಂಟು ಈ ಜಾಗದಲ್ಲಿ ಅಂತೇಳಿ. ಅದನ್ನು ಅರ್ಥ ಮಾಡಿಕೊಂಡು ಆ ಊರಿನ ಜನರನ್ನೆಲ್ಲ ಸ್ವಲ್ಪ ಸೇರಿಸಿಕೊಂಡು ಆ ಕಾಯರ ಮರ ಇದ್ದಂತ ಜಾಗದಲ್ಲಿ ಅಗದ ಅಂತ ಅವನು. ಆ ಅಗಿವಾಗ ಏನಾಯ್ತು, ಹೌದು, ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ 16 ಕೊಪ್ಪರಿಗೆ ಅವನಿಗೆ ಸಂಪತ್ತಲ್ಲಿ ಸಿಕ್ಕಿತಂತೆ. ಇಂದಿನವರು ಯಾರೋ ಹೂಳಿಟ್ಟದ್ದು ಇದೆಲ್ಲ ಘಟನೆ ಪಾರಂಪರಿಕ ಮೌಖಿಕವಾಗಿ ಬಂದಂತಹದ್ದು. ಆ 16 ಕೊಪ್ಪರಿಗಳಲ್ಲಿ ಅಲ್ಲಿ ಸಂಪತ್ತು ಸಿಕ್ಕಿತಂತೆ. ಅಷ್ಟಾಗುವಾಗ ಅವನ ಮಾವ ಅಲ್ಲಿ ಅರಸ ಇರ್ತಾನೆ ನೋಡಿ, ಹೌದು, ಅವನು ಇಲ್ಲಿಗೆ ಬರ್ತಾನೆ ಉಳ್ಳಾಲದಿಂದ. ಬಂದು ಇದನ್ನು ನೋಡಿ ಅವನಿಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಇಷ್ಟು ಸಂಪತ್ತೆಲ್ಲ ಇರಲಿಲ್ಲ. ಆದ್ದರಿಂದ ಇದು ನನ್ನ ರಾಜಧಾನಿ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಹೇಳಿಕೊಂಡು ಅಲ್ಲಿ ಅರಮನೆಯನ್ನು ಕಟ್ಟಿ ಅಲ್ಲಿಂದ ಸುಮಾರು 1200ನೇ ಇಸವಿಗೆ ಹೊತ್ತಿಗಿರಬಹುದು ಇಲ್ಲಿಗೆ ಸ್ಥಳಾಂತರ ಮಾಡ್ತಾನೆ. ಆಮೇಲೆ ಆ ಅರಮನೆಗೆ ಒಂದು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಅವರು, ಕಾಯರ್ ಮಂಜ ಅರಮನೆ ಅಂತೇಳಿ. ಇವತ್ತಿಗೆ ಕೂಡ ಚೌಟರ ಅನೇಕ ಕಟ್ಟಡಗಳಿಗೆ ಅವರು ಕಾಯರ್ ಮಂಜ ಸಂಕೀರ್ಣ ಮಂಗಳೂರಲ್ಲಿ ಕೂಡ ಉಂಟು. ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಅವರು ಪುತ್ತಿಗೆಯಲ್ಲಿ ಕಟ್ಟಿದಂತ ಅರಮನೆಗೆ ಕಾಯರ್ ಮಂಜ ಅರಮನೆ ಅಂತ ಹೆಸರಿಟ್ರು. ಕಾಯರ್ ಮಂಜದ ಎಂಥದ್ದು, ಸುಂದರವಾದಂತಹ ಮನೋಹರವಾದಂತಹ ಕಾಯರ್ ಮರ ಇದ್ದಂತಹ ಈ ಜಾಗದಲ್ಲಿರುವಂತಹ ಅರಮನೆ ಅಂತ ಅವರ ಹೆಸರು ಕೊಟ್ಟಿರಬಹುದು.